ನಮಸ್ಕಾರ ಎಲ್ಲರಿಗೂ ಜನಾರ್ದನ್ ಹತ್ರ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. IPL ಪ್ರಿವ್ಯೂ ಸೀರೀಸ್ನ ಇವತ್ತಿನ ಮ್ಯಾಚ್ ಯಾವುದು? ಕೋಲ್ಕತ್ತಾದಲ್ಲಿ ನಡೀತಾ ಇರುವಂತಹ KKR ವರ್ಸಸ್ LSG ಇವತ್ತು ಮ್ಯಾಚ್ ನಡೀತಾ ಇರೋದು. ರೈನ್ ಪ್ರೆಡಿಕ್ಷನ್ ಉಂಟಾ? ರೈನ್ ಪ್ರೆಡಿಕ್ಷನ್ ಇಲ್ಲ ಅಂತೆ. ಆ್ಯಂಡ್ KKR ಹಾಗೂ LSG ನನಗೆ ಪರ್ಸ್ನಲಿ ಈ IPL ಅಲ್ಲಿ ಇಂಪ್ರೆಸ್ ಮಾಡಲಿಲ್ಲ, ಇಲ್ಲಿಯ ತನಕ ಇಂಪ್ರೆಸ್ ಮಾಡಿಲ್ಲ ಬ್ರೋ. ಎಂತ ಹೈದರಾಬಾದಲ್ಲಿ ಇವರನ್ನು SRH ಹೊಡೆದಾಕ್ಲಿಲ್ವಾ LSG? ಹಾಗೆ ಹೀಗೆ ಹೊಡೆದಾಕಿದ್ದಾರೆ, ಪಾಯಿಂಟ್ಸ್ ಬಂದಿದೆ, ಬಟ್ ಸ್ಟಿಲ್ ನಾಟ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಬೌಲಿಂಗ್ ಸೂಪರ್. ಶಮ್ಮಿ ಅಣ್ಣ ಬಂದು ಏನು LSG SRH ಹೊಡೆದಾಕಿದ್ದು 4 ಓವರ್ಗೆ ಜಸ್ಟ್ 9 ರನ್ 2 ವಿಕೆಟ್ ತಗೊಂಡದ್ದು. ಅದಾದಮೇಲೆ ಒಂಚೂರು ಕಮ್ ಬ್ಯಾಕ್ ಮಾಡಿದರೂ ಕೂಡ ಅಷ್ಟು ದೊಡ್ಡ ಸ್ಕೋರ್ ಬರಲಿಕ್ಕಾಗಲಿಲ್ಲ SRH ಇದು. ಆ್ಯಂಡ್ LSG ಚೇಸ್ ಮಾಡಿದರು. ನನಗೆ ಯಾಕೆ ಇಂಪ್ರೆಸ್ ಮಾಡಲಿಲ್ಲ ಅಂತ ಹೇಳಿದೆ ಅಂತಂದರೆ, ಅವರ ಬ್ಯಾಟಿಂಗ್ ಈಗಲೂ ನಾನು ನಂಬುದು ಏನಂತಂದರೆ 4 ಜನರನ್ನು ನಂಬಿದೆ. ಯಾರು? ಮಾರ್ಕ್ರಮ್, ಪೂರನ್, ಪಂತ್, ಇವರನ್ನೇ ನಂಬಿಕೊಂಡಿರುವಂತಹ ಬ್ಯಾಟಿಂಗ್ ಲೈನಪ್. ಅಂದರೆ ಇವ್ರು 4 ಜನರಲ್ಲಿ ಅಟ್ಲೀಸ್ಟ್ ಇಬ್ಬರು ಕ್ಲಿಕ್ ಆಗಲೇಬೇಕು, ಬೇರೆ ದಾರಿಯೇ ಇಲ್ಲ. ಲಾಸ್ಟ್ ಮ್ಯಾಚ್ ಕೂಡ ನಾನು ಹೇಳಿದ ಒಂದು ಕೆಟ್ಟ ಬೋರಿಂಗ್ ಚೇಸ್ ಅಂತ ಹೇಳಿದ್ದು ಯಾಕೆ ಅಂತಂದರೆ, ನೋಡಿ 3 ಓವರ್ಗೆ 19 ರನ್ ಬೇಕಿತ್ತು LSGಗೆ. ಅಂದರೆ 18 ಬಾಲಿಗೆ 19 ವಿಕೆಟ್ಸ್ ಕೈಯಲ್ಲಿತ್ತು. ಅಷ್ಟು ಈಸಿಯಾಗಿ ಗೆಟ್ಟೇಬಲ್ ಸ್ಕೋರ್ ಇದ್ದಂತಹ ಒಂದು ಮ್ಯಾಚನ್ನು 6 ಬಾಲಿಗೆ 9 ತಗೊಂಡು ಹೋಗಿ ಅನಗತ್ಯ ಪ್ರೆಷರ್ ಪಂತ್ ಅವರ ಮೇಲೆ ಕ್ರಿಯೇಟ್ ಮಾಡಿಕೊಂಡ್ರು ಅನ್ನೋದು ನನ್ನ ಒಂದು ವಾದ. ಯಾವುದು ಅಲ್ಲಿ ಹೋದ್ಮೇಲೆ ಅವ್ರಿಗೆ ಗೊತ್ತುಂಟು, ಫಿನಿಶ್ ಮಾಡ್ಲಿಕ್ಕೆ ಗೊತ್ತುಂಟು. ಕರೆಕ್ಟಪ್ಪ, ಈ ಜಸ್ಟ್ ಇಮ್ಯಾಜಿನ್ 6 ಬಾಲಿಗೆ 9 ಅಂತ ಅಲ್ಲಿ ತನಕ ತಗೊಂಡೋಗಿ ಆ ಓವರಲ್ಲಿ ಏನಾದರೂ ಪಂತ್ ಔಟ್ ಆಗಿದ್ದಿದ್ರೆ ಖಂಡಿತ LSG ಸೋಲ್ತಿತ್ತು, ಗೆಲ್ಲುವಂಥ ಮ್ಯಾಚನ್ನು ಸೋಲ್ತಾ ಇತ್ತು. ಸೊ ಅಷ್ಟು ರಿಸ್ಕ್ ಕೊನೆಯ ಓವರ್ ತನಕ ತಗೊಂಡೋಗುವಂತಹ ಅಗತ್ಯತೆ ಇರಲಿಲ್ಲ. ಆ್ಯಂಡ್ ಇನ್ನೊಂದು, ಉನಾದ್ಕತ್ ಹಾಕಿದಂಥ ಲಾಸ್ಟ್ ಓವರ್ ಲಾಂಗ್ ಆಫ್ ಅನ್ನು ಯಾಕೆ ಒಳಗಡೆ ಇಟ್ಟಿದ್ರು? ಐ ಹ್ಯಾವ್ ನೋ ಐಡಿಯಾ. SRH ಇಶಾನ್ ಕಿಶನ್ ಎಂತ ಪ್ಲ್ಯಾನ್ ಮಾಡಿದ್ರು? ಯಾರು ಮಾರ ಡೆತ್ ಓವರಲ್ಲಿ ಲಾಂಗ್ ಆಫ್ ಅನ್ನು ಒಳಗೆ ತಂದಿಡ್ತಾರೆ? 3-4 ಏನು ಪಂತ್ ಹೊಡೆದ್ರು, 3-4 ಲಾಂಗ್ ಆಫ್ ರೀಜನಲ್ಲೇ ಹೊಡೆದದ್ದು. ಸೊ ಉನಾದ್ಕತ್ ಅವರ ಫೀಲ್ಡ್ ಸೆಟ್ಟಿಗೆ ಕರೆಕ್ಟ್ ಆಗಿರುವಂತಹ ಬಾಲ್ ಹಾಕಲಿಲ್ಲ ಅನ್ನೋದು ನನ್ನ ವಾದ. ಬಟ್ ಎನಿವೇಸ್ LSG ಗೆದ್ದಿದೆ. ಆನ್ ದಿ ಅದರ್ ಹ್ಯಾಂಡ್ KKRಗೆ 1 ಪಾಯಿಂಟ್ ಸಿಕ್ಕಿತ್ತು ಪಂಜಾಬ್ ಕಿಂಗ್ಸ್ ವಿರುದ್ಧ. ಅದು ಆ್ಯಕ್ಚುಲಿ ಪಂಜಾಬ್ ಕಿಂಗ್ಸ್ ವಿನ್ ಆಗ್ತಿದ್ರು. ಮಳೆ ಬಂತು, ಮ್ಯಾಚ್ ನಡೀಲಿಲ್ಲ, ಪವರ್ ಪ್ಲೇಯಲ್ಲೇ 2 ವಿಕೆಟ್ ಹೋಗಿ ಆಗಿದೆ. ಅದು KKR ಇದು ಮಳೆ ಬಂದದ್ರಿಂದ 1 ಪಾಯಿಂಟ್ ಸಿಕ್ಕಿತ್ತು. ಆ್ಯಂಡ್ ಲಾಸ್ಟ್ ಮ್ಯಾಚಲ್ಲಿ ನರೇನ್ ಕೂಡ ಇರಲಿಲ್ಲ, ವರುಣ್ ಚಕ್ರವರ್ತಿ ಕೂಡ ಇರಲಿಲ್ಲ. ನರೇನಿಗೆ ಹುಷಾರಿರಲಿಲ್ಲ, ವರುಣ್ ಚಕ್ರವರ್ತಿ ಅವರು ಇಂಜುರಿ ಆಗಿದ್ರು. ಈ ಮ್ಯಾಚಲ್ಲಿ ವರುಣ್ ಚಕ್ರವರ್ತಿ ಅವರು ವಾಪಸ್ ಆಗ್ತಾರಾ ಇಲ್ವೋ ಅಂತ ಗೊತ್ತಿಲ್ಲ. ನರೇನ್ ಹಿ ಈಸ್ ಫಿಟ್ ಟು ಪ್ಲೇ ಅಂತೆ, ಬಟ್ ವರುಣ್ ಚಕ್ರವರ್ತಿ ಅವರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಅವ್ರು ಫಿಟ್ ಆದರೂ ಕೂಡ, ಅವ್ರದ್ದು ಇಂಜುರಿಯಿಂದ ವಾಪಸ್ ಬಂದರೂ ಕೂಡ ಅವ್ರು ಪ್ಲೇಯಿಂಗ್ ಲೆವೆನಲ್ಲಿ ಆಡ್ತಾರೆ. ಯಾಕಂತಂದರೆ ಅವ್ರದ್ದು ಫಾರ್ಮ್ ಪೂರ್ತಿ ಕೈ ಕೊಟ್ಟಿದೆ, ಎಕ್ಕೂಟ್ ಹೋಗಿದೆ, ಮಠಾಶ ಆಗಿದೆ. ಸೊ ನಂಗೆ ಗೊತ್ತಿಲ್ಲ, KKR ಇದು ನಾನು ಎಕ್ಸ್ಪೆಕ್ಟ್ ಮಾಡಿದಂಥ ಪರ್ಫಾರ್ಮೆನ್ಸ್ ಎಂಥ KKRinದ ಸೋ ಫಾರ್ ಬಂದಿಲ್ಲ. ಸೈಫ್ ಅಲ್ಟನ್ ಹಾಕೊಳ್ತಾರಾ? ಅಲ್ಲಿ ಏನೋ ತುಂಬ ಚೇಂಜಸ್ ಆಗಬೇಕು ಅನ್ನೋದು ನನ್ನ ಒಂದು ವಾದ. ಗ್ರೀನ್ ಅವರಿಂದ ಏನೋ ಪರ್ಫಾರ್ಮೆನ್ಸ್ ಬಂದಿಲ್ಲ, ಇಲ್ಲಿಯ ತನಕ ಅಂತೂ ಬಂದಿಲ್ಲ ಗ್ರೀನ್ ಅವರಿಂದ. ಅಷ್ಟು ಕೋಟಿ ಕೊಟ್ಟು ತಗೊಂಡಿದ್ದಾರೆ. ಸೊ ಇದು ತುಂಬ ಕಳವಳ ತರಿಸುವಂತಹ ಒಂದು ಸಂಗತಿ KKRಗೆ. ಆ್ಯಂಡ್ ಹೇಳ್ತಾ ಇದ್ದಾರೆ ಏನಂತಂದರೆ, ಪಾತಿರಾನ್ ಅವ್ರು ಇದು ಬೌಲಿಂಗ್ ಮಾಡ್ತಾ ಇದ್ದಾರೆ, ನಿಧಾನವಾಗಿ ಮಾಡ್ತಾ ಇದ್ದಾರೆ ಅಂತ. ಯಾವಾಗ ಪಾತಿರಾನ್ ಅವರು ಪ್ಲೇಯಿಂಗ್ 11ನಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಬಟ್ ಇವತ್ತು 2 ಕೂಡ ಸಮಬಲ, 50-50. ಯಾರು ವಿನ್ ಆಗ್ತಾರೆ ನಂಗೆ ಗೊತ್ತೇ ಆಗ್ತಾ ಇಲ್ಲ. KKR ಹೈಲಿ ಡಿಪೆಂಡಿಂಗ್ ಆನ್ ಫಿನ್ ಆ್ಯಲನ್ ಜಾಸ್ತಿ ಹೊತ್ತು ಇದ್ದಷ್ಟು KKR ವಿನ್ ಅಂತ. ಅವ್ರಿಗೇನು 7 ಬಾಲ್ 25 ಆ ಥರದ ಇನ್ನಿಂಗ್ಸು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ KKR ಅಂತಂದರೆ, ಅಟ್ಲೀಸ್ಟ್ 30 ಬಾಲ್ ಆಡಲಿ ಫಿನ್ ಆ್ಯಲನ್ನು. 30 ಬಾಲ್ ನಿಂತರೆ ಮಿನಿಮಮ್ ಒಂದು 70 ರನ್ ಹೊಡಿತಾರೆ. ಅಲ್ಲಿ ನಾವು ಅರ್ಧ ಮ್ಯಾಚ್ ವಿನ್ ಆದಾಗೆ ಅಂತ. ಫಿನ್ ಆ್ಯಲನ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕಂತಂದರೆ ನರೇನ್ ಮತ್ತು ವರುಣ್ ಮೇಲೆ ಈಗ ಕಂಪ್ಲೀಟಾಗಿ ಡಿಪೆಂಡ್ ಆಗಲಿಕ್ಕೂ ಆಗೋದಿಲ್ಲ. LSG ನಿಮಗೆ ಗೊತ್ತುಂಟು, ಟಾಪ್ 4 ಮೇಲೆ ಹೆವಿ ಡಿಪೆಂಡ್ ಆಗಿದ್ದಾರೆ. ಬ್ಯಾಟಿಂಗ್ ಅಂತ ಬಂದರೆ ಬೌಲಿಂಗ್ ಒಳ್ಳೆ ಉಂಟು LSGದು ಬೌಲಿಂಗು. ಏನು ಇಂಜುರಿಯಿಂದ ಬಂದವರೆಲ್ಲ ಚೆಂದ ಮಾಡಿ ಬಾಲ್ ಹಾಕ್ತಾ ಇದ್ದಾರೆ. ಬಟ್ ಯು ನೆವರ್ ನೋ, ಕ್ರಿಕೆಟಲ್ಲಿ ಎಂತ ಬೇಕಾದ್ರೆ ಆಗ್ಬೋದು. ಇವತ್ತು ಯಾರು ವಿನ್ ಆಗಬಹುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ನಿಮ್ಮ ಸಪೋರ್ಟ್ ಜಾಸ್ತಿ ಯಾವ ತಂಡಕ್ಕೆ ಅಂತ ಗೊತ್ತಾಗ್ತದೆ. ಮ್ಯಾಚ್ ಮುಗಿದ ಮೇಲೆ ಸಿಗುವ. ನಮಸ್ಕಾರ.